ಕೂತ್ಕೋ. ಹಾಯ್ ಫ್ರೆಂಡ್ಸ್, ಲಗೇಜ್ ಎಲ್ಲ ಇಟ್ಬಿಟ್ವಿ. ಸೊ ಲಗೇಜ್ ಇಟ್ಟದ್ದು ನಿಮಗೆ ನಾನು ಸೀನ್ಸ್ ಹೇಳ್ತೀನಿ ಮತ್ತೆ, ಅದು ಈಗ ಹೇಳೋಕ್ಕಾಗಲ್ಲ ರನ್ನಿಂಗಲ್ಲಿ. ಲಗೇಜ್ ಎಲ್ಲ ಇಟ್ಬಿಟ್ಟು ಇವಾಗ ಗಾಡಿ ತಗೊಂಡು ಹೊರಟ್ವಿ. ಫಸ್ಟಿಗೆ ಯಾವುದು ದೇವಸ್ಥಾನ ಅದು? ಗೋವಿಂದರಾಜು ಸ್ವಾಮಿ ಟೆಂಪಲ್, ಅದಕ್ಕೆ ಹೋಗ್ತಾ ಇದ್ದೀವಿ ಈಗ. ಫಸ್ಟಿಗೆ ಊಟ ಆಗಿಲ್ಲ, 2:03 ಆಯಿತು. ಆನ್ ದ ವೇ ಊಟ ಮಾಡಿಕೊಂಡು ಅಲ್ಲಿಂದಲೇ ಹೋಗುವ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಇವಾಗ. ಇಲ್ಲಿ ನಿಲ್ಲಕ್ಕೆ ಎಲ್ಲೂ ಜಾಗ ಇಲ್ಲ, ಫುಲ್ ಬಿಸಿಲು ಅಂದರೆ ಬಿಸಿಲು. ಅದಕ್ಕೋಸ್ಕರ ರಪ್ಪ ಅಂತ ಒಂದು ಟೆಂಪಲ್ ಕಡೆ ಹೋದ್ರೆ ಅಲ್ಲೆಲ್ಲ ನೀರಲ್ಲಿ ಇಡ್ಬೋದು ಅಂತ ಅನ್ನೋ ನಂಬಿಕೆ. ಅಲ್ಲೇ ಹತ್ತಿರದಲ್ಲೇ ಊಟ ಮಾಡಿಕೊಂಡು ಹಾಗೆ ಹೋಗುವಂತ. ಮತ್ತು ಇಲ್ಲಿ ಸ್ವಲ್ಪ ಪ್ರೀ ಪ್ಲ್ಯಾನ್ಡಾಗೇ ಬರಬೇಕು. ಇದು ಡೈರೆಕ್ಟಾಗಿ ಬಂದು ಸ್ವಲ್ಪ ಕಷ್ಟ ಇದೆ. ನಾವು ಪ್ರೀ ಪ್ಲ್ಯಾನ್ಡಾಗೇ ಬಂದಿರೋದು, ಆದರೂ ಕಷ್ಟ ಆಯಿತು. ಲಗೇಜ್ ವಿಷಯ, ಅದು ವಿಷಯ, ಇದು ವಿಷಯ ಅಂತ ನೋಡ. ಯಾಕಂದರೆ ನಾವು ಲಗೇಜ್ ಕೌಂಟ್ರಲ್ಲಿ ಫ್ರೀ ಸಿಗುತ್ತೆ ಅಂತ ಅಂದ್ಕೊಂಡೆ ಬಂದು ಲಾಸ್ಟ್ ಲಗೇಜ್ ಕೌಂಟರ್ ಸಿಗುತ್ತೆ ಇಲ್ಲಿ KSRTC ಬುಕ್ ಮಾಡಿದ್ದು. ನಾನು ಹೇಳ್ತೀನಿ ನಿಮಗೆ ಮುಂದೆ ಹೇಳ್ತೀನಿ ಕೂತ್ಕೊಂಡು ಆರಾಮ್ಸೆ. ಅದಕ್ಕಿಂತ ಮುಂಚೆ ಒಂದು ದೇವಸ್ಥಾನದ ಕಡೆ ಹೋಗುವ, ಒಂದು ಊಟ ಏನಾದರೂ ಮಾಡಿ ಆದರೂ ಆಗ್ಬೋದು. ಕಷ್ಟ ಏನಾಗಲಿಲ್ಲ, ಅಷ್ಟು ಬೇಗನೆ ಸಿಕ್ತು ನನಗೆ ರೂಮೆಲ್ಲ. ಈಗ ಆ ಕಡೆ ಹೋಗೋಕ್ಕೆ ಆಪ್ಷನ್ ಇದೆ. ಇಲ್ಲ 10 ರೂಪಾಯಿ ಬಂಡ, ಭಾರಿ ಚೀಪಾ. ಎಂತ ಅದ್ರಲ್ಲಿ ನೀರು ಇರ್ಬೋದಾ? ನೋಡೋಕೆ ಕಷ್ಟ ಅನ್ನೋದಿದೆ. ನಾನು ನಡಿಲಿಕ್ಕೆ ಎಲ್ಲಿಂದ ಸ್ಟಾರ್ಟ್ ಅದನ್ನು ನೋಡ್ಕೋಬೇಕಾಯ್ತಾ. ಇಲ್ಲಿ ಯಾರಿಗೂ ಕನ್ನಡ ಬರಲ್ಲ ಕಣೆ ದೇವಾ. ಹೌದಾ? ಓ ಇದೇ ದೇವಸ್ಥಾನ. ಹಾಂ, ತೊಂದರೆ ಇಲ್ಲ. ಅಷ್ಟು ದೂರ ಉಂಟಾ? ಎಷ್ಟು ಒಂದು 25-30 ಕಿಲೋಮೀಟರ್. ರೆಕಾರ್ಡಿಂಗಲ್ಲಿ ಉಂಟಾ? ದೇವಸ್ಥಾನ ಚೆನ್ನಾಗಿ ಉಂಟಲ್ಲ? ಇದೇ ಅನಿಸುತ್ತೆ ದೇವಸ್ಥಾನ. ಎಲ್ಲಿ? ಅಲ್ಲೊಳಗೆ. ಸೊ ಗಾಡಿ ಅಲ್ಲಿ ಪಾರ್ಕ್ ಮಾಡಿಕೊಂಡು ನಾವು ಟೆಂಪಲ್ಗೆ ಹೊರಟ್ವಿ. ನಡ್ಕೊಂಡು ಹೋಗ್ಬೇಕು. ಗಾಡಿ ಎಲ್ಲ ಪಾರ್ಕ್ ಮಾಡಿದ್ವಿ. ಟೆಂಪಲ್ ಎಂಟ್ರೆನ್ಸ್ ಎಲ್ಲ ಆ ಕಡೆ ಇದೆ. ಹೋಗ್ತಾ ಇದ್ದೀವಿ. ಹೋಗ್ರಲ್ಲ. ಹೇಗೆ ಮೇಡಮ್ ತಿರುಪತಿ ಎಕ್ಸ್ಪೀರಿಯನ್ಸು? ಹಾಂ, ಅನ್ಕೊಂಡಂಗೆ ಯಾವುದು ಆಗ್ತಾ ಇಲ್ಲ. ಬಂದದ್ದೇ ಅನ್ಕೊಂಡಂಗೆ ಯಾವುದು ಆಗ್ತಾ ಇಲ್ಲ. ಏನಾಗ್ತಿದೆ? ನಾವು ಆ್ಯಕ್ಚುಲಿ ರೂಮ್ ಬುಕ್ ಮಾಡಿ ಬಂದಿದ್ದೀವಿ ಕೆಳಗಡೆ. ಸೊ ರೂಮ್ ಇದೆ. ರೂಮ್ ನಮಗೆ ಸಾಯಂಕಾಲ 6 ಗಂಟೆ ಸಿಗುತ್ತೆ. ದೇವಸ್ಥಾನ ಇದೆ, ಅದು ಮಂಟಪ. ಸೊ ರೂಮ್ 6 ಗಂಟೆ ಸಿಗುತ್ತೆ. ರೂಮ್ಗೇನು ತೊಂದರೆ ಇಲ್ಲ. ಅದೇ ಲಗೇಜ್ ರೂಮ್ ಇಲ್ಲಿ ಫ್ರೀ ಅಂತ ಹೇಳಿ ಬಂದ್ವಿ ಸೀದಾ. ಬಟ್ ಅದೇ ಬಿಲ್ಡಿಂಗಲ್ಲಿ ನಮ್ಗೆ ಲಗೇಜ್ ಫ್ರೀ ಸಿಗಲಿಲ್ಲ. ಮತ್ತು ಇಲ್ಲಿ ಯಾರಿಗೂ ಬರಲ್ಲ ಅಂತಲ್ಲ, ನಮ್ಗೆ ಸಿಕ್ದವ್ರಿಗೆ ಯಾರಿಗೂ ಕನ್ನಡ ಬರಲಿಲ್ಲ. ಎಲ್ಲರೂ ಆಂಧ್ರನೇ ಇದು ತೆಲುಗುವೇ ಮಾತಾಡ್ತಾರೆ. ಒಂದು ಲೆಕ್ಕದಲ್ಲಿ ಒಳ್ಳೇದು. ಅವ್ರ ಸ್ಟೇಟೆಲ್ಲ ಅವ್ರಿಗೆ ನಾವು ಬಂದರೆ ಕನ್ನಡ ಮಾತಾಡಿ ಅಂತ ಹೇಳ್ತಿಲ್ಲ, ಅದೇ ಥರ. ಬಟ್ ಅದೇ ಏನಂದರೆ ಸ್ವಲ್ಪ ಪರದಾಡಿದ್ವಿ. ಅಲ್ಲಿ ಎಲ್ಲೆಲ್ಲ ಹುಡುಕಿ ಲಾಸ್ಟಿಗೆ ಒಂದು ಲಗೇಜ್ ಕೌಂಟ್ರ್ ಸಿಕ್ತು. ಲಗೇಜ್ ಕೌಂಟ್ರ್ ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ ಒಳಗಡೆ ಪೇಯ್ಡ್ 100 ರೂಪೀಸ್ 24 hours ತೊಗೊಂಡು. ದೊಡ್ಡದಾಗಿದೆ, ತೊಂದರೆ ಇಲ್ಲ. ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ಬಟ್ ನಮ್ಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಅದೆಲ್ಲ ಆಗಿ ಎಲ್ಲ ಲಗೇಜ್ನ ಇಟ್ಟು ಇವಾಗ ಗೋವಿಂದರಾಜು ಟೆಂಪಲಿಗೆ ಬಂದಿದ್ದೀವಿ. ಸೊ ಊಟ ಆಗಿಲ್ಲ. ಟೆಂಪಲ್ಗೆ ಹೋಗಿ ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಟೆಂಪಲ್ಗೆ ಹೋಗಿ ಆಮೇಲೆ ಊಟ ಆದಮೇಲೆ ನೆಕ್ಸ್ಟ್ ಪದ್ಮಾವತಿ ಅಮ್ಮನ ಅವ್ರದ್ದು ಪ್ಲ್ಯಾನ್ ಮಾಡ್ತೀವಿ. ಸ್ವಲ್ಪ ಫ್ರೀ ಆಗುವಂಥ ಬಿಸಿಲೆಲ್ಲ ಕಮ್ಮಿ ಆದರೆ, ತಲೆ ಹೆಡ್ಡೇಕೆಲ್ಲ ಕಮ್ಮಿ ಆದರೆ ಆರಾಮ್ಸೆ ಮಾಡ್ಬೋದು ಹಾಗೆ. ಮತ್ತು ತಿರುಪತಿ ಬರೋರು ಸ್ವಲ್ಪ ದುಡ್ಡನ್ನ ಜಾಸ್ತಿ ತೊಗೊಂಬನ್ನಿ. ಸ್ವಲ್ಪ ಈ ಭಿಕ್ಷುಕ ಹೇಳಬಾರ್ದು ಆ್ಯಕ್ಚುಲಿ, ಬಟ್ ಏನು ಹೇಳ್ತಾರೆ, ಹೈಯೆಸ್ಟ್ ಎಲ್ಲರೂ ಏನಂದರೆ ಮಕ್ಕಳನ್ನ ಬಿಟ್ಬಿಡ್ತಾರೆ. ಏನಾದ್ರು ಕೊಡಿಯಕ್ಕ ನಮಗೂ ಪಾಪ ಪುಣ್ಯ ಜಾಸ್ತಿ ಇರುತ್ತೆ, ನಾವು ಕೊಟ್ಟೇ ಬಿಡ್ತೀವಿ. ಅದೇನಿಲ್ಲ. ನಾನು ಈಗ ಕರ್ಕೊಂಡು ಹೋದೆ, ಅವಳು ದುಡ್ಡು ಕೇಳಲಿಲ್ಲ. ಬಿಸ್ಕಿಟ್ ಅಂದು ನಾವು ಹೋದ್ವಿ ಬಿಸ್ಕಿಟಿಗೆ.
ಅವಳು ಏನಂದರೆ ಹೈಡ್ ಆ್ಯಂಡ್ ಸಿಕ್ 50 ರೂಪಾಯಿದ್ದು ಅದನ್ನೇ ಕೇಳೋದು, ಸಣ್ಣದು ಯಾವುದು ಬೇಡ ಅಂತ ಅವಳಿಗೆ. ನಾವು ಲಾಸ್ಟ್ 20 ರೂಪಾಯಿದು ಬಿಸ್ಕಿಟ್ ಕೊಟ್ಟು ಬಂದ್ವಿ. ನಂಗೆ ಲಾಸ್ಟ್ ನನಗೆ ಸಿಟ್ಟು ಬಂತ, ಇವಳಿಗೆ ಹೇಳಕ್ಕೆ ಹೋದೆ ಬೇಡಕ್ಕನೆ ಇವಳಿಗೆ ಕೊಡೋದು ಬೇಡ ಅಂತ. ಅಷ್ಟೊತ್ತಿ ಅಂಗಡಿ ಅವನಿಗೆ ಅರ್ಥ ಆಯ್ತಿದ್ದು ಈಗ ಇದು ಮಾಡ್ತಾರಂತ, ಅಂಗಡಿಯನ್ನು ಕೊಟ್ಟದನ್ನು ತಗೊಳ್ಳಿ ಅಂತ ಹೇಳಿದರು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಇವರು ತಗೊಂಡದನ್ನು ತಿಂತಾರಲ್ಲ ಅದನ್ನೇ ಇದು ಮಾಡಿ ಮಾರ್ತಾರೆ. ಯಾಕಂದರೆ ಕಿಸೆಯಲ್ಲೆಲ್ಲ ದುಡ್ಡಿದೆ ಅವಳದು, ಬಟ್ ಭಿಕ್ಷೆಗೆ ಬೇಡ್ತಾ ಇದ್ದಾರೆ. ನಾವು ಹೇಳಬಾರ್ದು, ಬಟ್ ಹೇಳು ಏನು ಹೇಳೋದು. ಚಪ್ಪಲ್ ಟೆಂಪಲ್ ಒಳಗೆ ಬಂದ್ವಿ, ಇನ್ನು ವೀಡಿಯೋ ಮಾಡಲ್ಲ. ಇಲ್ಲಿ ಆನೆ ಇದೆ, ಆನೆ ತೋರಿಸ್ತೇನೆ. ಎರಡು ಆನೆ ಇದೆ. ಪ್ರತ್ಯೇಕ ಆನೆ ಉಂಟಾയി. ಗೋವಿಂದ ಸ್ವಾಮಿ ಅವ್ರ ದರ್ಶನ ಆಯಿತು. ಇವಾಗ ಹೊರಟಿದ್ದೀನಿ. ಒಂದು ಊಟ ಇಲ್ಲ, ಏನು ಮಾಡಬೇಕು, ಏನೋ ತಿಂಡಿ ಮಾಡಬೇಕು. ಇಲ್ಲಿ ಆನೆ ಇದೆ. ಇಲ್ಲಿಗೆ ಬರೋರು 1,000 ರೂಪಾಯಿ ಚಿಲ್ಲರೆ ತನ್ನಿ. ಹಾಂ, ಎಲ್ಲರೂ 10 ರೂಪಾಯಿ ನೋಟು 1,000 ತಗೊಂಬನ್ನಿ. ಯಾಕಂದ್ರೆ ಎಲ್ಲ ಕಡೆ ಹೋದಾಗ್ಲೂ ಕೊಡ್ಲೇಬೇಕಾಗುತ್ತೆ. ಕೊಡ್ಬೇಕು, ಕಸ ಗುಡ್ಸೋರಿಗೆ ಕೊಡ್ಬೇಕು, ನಿಂತ್ಕೊಂಡವ್ರಿಗೆ ಕೊಡ್ಬೇಕು, ಎಲ್ರಿಗೆ ಕೊಡ್ಬೇಕು. ಎಲ್ಲರೂ ಕೊಡಿ ಅಂತಲೇ ಕೇಳ್ತಾರೆ. ಏನೋ ಮಾಡೋಕ್ಕಾಗಲ್ಲ. ಪುಣ್ಯಕ್ಕೆ ಇವತ್ತು ಈಗ ಬರುವಾಗ ನೋಟೆಲ್ಲ ಮಾಡ್ಕೊಂಡ್ ಬಂದ್ವಿ ಚಿಲ್ಲರೆ. ದುಡ್ಡು ಕೊಟ್ಟವ್ರಿಗೆ ಮಾತ್ರ ಪ್ರಸಾದ ಗಂಧ, ಇಲ್ಲಾಂದ್ರೆ ಇಲ್ಲ. ಸೇಮ್ ಕೇರಳದಲ್ಲಿ ಹೆಂಗೋ ಹಾಗೇನೆ ಇಲ್ಲಿ ಕೂಡ. ಈ ಮಂಗಳೂರು ಉಡುಪಿ ಸೈಡ್ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಡಿ, ಇಲ್ಲಿ ಭಾರಿ ಕಷ್ಟ ಇದೆ. ನಮ್ಮ ಕಡೆ ಹಾಗೇನಿಲ್ಲ. ಭಟ್ರು ದುಡ್ಡು ಕೊಡೋದೇ ಇಲ್ಲ, ಪ್ರಸಾದ ಅಂತ ಕೊಡ್ತಾರೆ. ಇಲ್ಲಿ ಪ್ರಸಾದ ಕೊಡಲ್ಲ, ದುಡ್ಡು ಕೊಡ್ಬೇಕು ನೀವು ಬೇಕಾದರೆ, ಇಲ್ಲಾಂದ್ರೆ ಕೊಡಲ್ಲ. ದೇವ್ರ ಕೈ ಮುಕ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಿಮಗೆ ಆನೆ ತೋರಿಸ್ತೇನೆ. ಆನೆ ಹತ್ರ ಆಶೀರ್ವದಿಸ್ಕೊಂಡ್ರೆ ದುಡ್ಡು ಕೊಡಿ. ಬಾ ಇಲ್ಲಿ ಬಾ, ಅಲ್ಲಿ ಯಾರೋ ಬಂದರು ನೋಡು, ಇಲ್ಲಿ ನೋಡಿ. ಇಲ್ಲಿದ್ದು ದರ್ಶನ ಆಯಿತು. ಸ್ವಲ್ಪ ಲೈಟಾಗಿ ಒಂದು ಮುದ್ದೆ ತಿಂದ್ಕೊಂಡ್ವಿ. ಆಮೇಲೆ ಈಗ ಹೊರಟಿದ್ವಿ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ. ಮೋಟೋ ಬ್ಲಾಗ್ ಏನು ಮಾಡೋಕ್ಕೆ ಹೋಗಲ್ಲ ನಾನು. 6 ತೆಗಿಯೋದು ಭಾರಿ ಕಷ್ಟ ಆಗ್ತದೆ ನನಗೆ. ಮ್ಯಾಪ್ ಹಾಕ್ಕೊಳ್ತೀವಿ, ಸೀದಾ ಹೋಗ್ತೀವಿ. ಅಲ್ಲಿ ಸಿಗೋಣ, ಏನಾಗುತ್ತೆ ನೋಡೋಣ. ಬಸ್ ಉಂಟು, ಟಯರ್ಡ್, ಒಂಥರ ಫಿಶ್ ಫೀಲಿಂಗ್ ಆಗ್ತುಂಟು ನನಗೆ. ಆದಷ್ಟು ಬೇಗ ದರ್ಶನ ಮಾಡಿಕೊಂಡು 6 ಗಂಟೆ ರೂಮ್ಗೆ ಹೋಗ್ಕೊಂಡು ವಾಚಿಂಗ್. ನನ್ನ ಕೈಲಿ ಆಗಲ್ಲ, ಕೂಡ್ತಿಲ್ಲ, ಟೋಟಲಿ ಊಸ್ಟ್ ಆಗಿಬಿಟ್ಟಿದ್ದೀನಿ. ಅಲ್ಲಿ ಸಿಗೋಣ. ವೆಲ್ಕಮ್ ಬ್ಯಾಕ್. ವಿಷಯ ಏನಂದರೆ, ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದೆ, ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಇಲ್ಲೆಲ್ಲೂ ಮೊಬೈಲ್ ಅಲೋ ಇಲ್ಲ ಟೆಂಪಲ್ ಒಳಗೆ. ಸೊ ಹೋಗ್ಬೇಕಾದ್ರೆ ಲಾಕರಿಗೆ ಹಾಕೋದ್ವಿ. ಅಲ್ಲೆಲ್ಲ ದರ್ಶನ ಆಗ್ತಾ ಸ್ವಲ್ಪ ಆ ಕಡೆ ಲೇಟ್ ಆಯಿತು. ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ನಿಂತು ಬಚ್ಚಿಸಿ ಹೋಗಿತ್ತು. ಎಲ್ಲ ಆಯಿತು. ಅಲ್ಲಿಂದ ಅಲ್ಪಿರಿಗೆ ಹೋಗಿ, ಅಲ್ಪಿರಿದೊಂದು ಎಂಟ್ರೆನ್ಸ್ ಅಲ್ಲಿದೆಲ್ಲ ನೋಡ್ಕೊಂಡು ಬಂದ್ವಿ. ಮತ್ತು ಟಿಕೆಟ್ ಬೇಕಲ್ಲ ನಮ್ಗೆ ನಾಳೆಗೆ, ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಇವಾಗ ರೂಮಲ್ಲಿದ್ದೀವಿ ಕರೆಂಟಾಗಿ. ರೂಮ್ ಬಂದುಬಿಟ್ಟು ಹೀಗಿದೆ ರೂಮ್ ನೋಡಿ. 2 ಲಾಕರ್ ಕೊಟ್ಟಿದ್ದಾರೆ. ಆಮೇಲೆ ಫ್ಯಾನ್ ಇದೆ, ಚೆನ್ನಾಗಿದೆ. ಹಿಂಗಿದೆ ರೂಮು. 2 ಕಾಟ್, ಒಂದು ಮಿರರ್ ಕೊಟ್ಟಿದ್ದಾರೆ. ಆಮೇಲೆ 2 ಬಾತ್ರೂಮ್ ಕಂಡೀಷನ್ ಓಕೆ. ಗೀಸರ್ ಇದೆ, ಪ್ಲಸ್ ಅಂದರೆ ಅದೇ. ಆಮೇಲೆ ಟಾಯ್ಲೆಟ್ ಇದೆ. ಟಾಯ್ಲೆಟ್ ಹಿಂಗಿದೆ. ಬಟ್ ಈ ರೂಮ್ ಕಾಸ್ಟ್ ಮಾತ್ರ 200 ರೂಪೀಸ್. 200 ರೂಪೀಸ್ಗೆ ಇದು ಎಷ್ಟೋ ವರ್ದಿ ಸಿಕ್ಕಿದೆ. ಭಾರಿ ಕಷ್ಟಕ್ಕೆ ನಮಗೆ 200 ರೂಪಾಯಿಗೆ ವರ್ದಿ ಇದು. ಚೆನ್ನಾಗಿದೆ ಮಾತ್ರ, ಇಷ್ಟು ಸಾಕು. ಇದಕ್ಕೊಂದು 500 ರೂಪಾಯಿ ಕೊಡ್ಬೋದು, ದೊಡ್ಡ ವಿಷಯ ಏನಲ್ಲ. ಮಾರ್ನಿಂಗ್ ಬೇಗ ಹೋಗೋಕ್ಕಿದೆ. ನಮಗೇನು ಜಾಸ್ತಿ ಕೆಲಸ ಇಲ್ಲ ಇದರಲ್ಲಿ. ಈಗ ಊಟ ಮಾಡ್ಕೊಂಬಂದು ಮಲ್ಗೋದು. ಅದಕ್ಕೆ ಇವತ್ತೊಂದು ಸಾಯಂಕಾಲ ವೀಡಿಯೋ ಮಾಡುವಂಥ ಇಷ್ಟು ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನೇನಿದ್ರು ನಾಳೆ ಬೆಳಿಗ್ಗೆ ಅಲೆಪಿರಿಯಲ್ಲಿ ಸಿಗುವ. ಸರಿಯಲ್ಲ? ಎಸ್, ಬಾಯ್, ಸ್ಟೇ ಟ್ಯೂನ್ಡ್.